ಸ್ನೇಹಿತರೆ, ನಿಮಗೆ ಗೊತ್ತಾ, ನಮ್ಮ 90% ಜೀವನ ಅನ್ನೋದು ನಮ್ಮ ಸಬ್ಕಾನ್ಸಿಯಸ್ ಮೈಂಡೇ ಕಂಟ್ರೋಲ್ ಮಾಡ್ತಿರುತ್ತೆ. ಹೌದು ಸ್ನೇಹಿತರೆ, ನಿಮ್ಮ ಆಲೋಚನೆಗಳೇ ನಿಮ್ಮ ಜೀವನದ ರಿಯಾಲಿಟಿ ಆಗಿ ಬದಲಾಗ್ತವೆ. ಅಂಡ್ ನಿಮ್ಮ ಜೀವನದ ಡೆಸ್ಟಿನಿ ಕೂಡ ನಿಮ್ಮ ಸಬ್ಕಾನ್ಸಿಯಸ್ ಮೈಂಡ್ ಅಲ್ಲಿ ಡೀಪ್ ಆಗಿ ಪ್ರೋಗ್ರಾಮ್ ಆಗುತ್ತೆ. ಹಾಗಿದ್ದಾಗ ನಿಮ್ಮ ಸಬ್ಕಾನ್ಸಿಯಸ್ ಮೈಂಡ್ ಅಲ್ಲಿ ಅಡಗಿ ಕೂತಿರುವ ಶಕ್ತಿಯನ್ನ ನೀವು ಅನ್ಲಾಕ್ ಮಾಡ್ಕೋಬೇಕಂತಿದ್ದೀರಾ? ಹಾಗಿದ್ರೆ ಈ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಯಾಕಂದ್ರೆ ಮುಂದೆ ಬರೋ 5 ರಿಂದ 10 ನಿಮಿಷಗಳ ಕಾಲ ನಿಮ್ಮ ಲೈಫ್ ಚೇಂಜ್ ಆಗುವಂತಹ ಪವರ್ಫುಲ್ ಟೆಕ್ನಿಕ್ಸ್ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸ್ಟೆಪ್ ನಂಬರ್ 1, ವಾಟ್ ಈಸ್ ದ ಸಬ್ಕಾನ್ಸಿಯಸ್ ಮೈಂಡ್? ಸ್ನೇಹಿತರೆ, ಮನುಷ್ಯನ ಮೆದುಳು ಅನ್ನೋದು 2 ಭಾಗಗಳಾಗಿ ಇರುತ್ತೆ. ಒಂದು ಕಾನ್ಸಿಯಸ್ ಮೈಂಡ್ ಹಾಗೂ ಇನ್ನೊಂದು ಸಬ್ಕಾನ್ಸಿಯಸ್ ಮೈಂಡ್. ಕಾನ್ಸಿಯಸ್ ಮೈಂಡ್ ಕೇವಲ 5% ಅಷ್ಟೇ ವರ್ಕ್ ಆಗುತ್ತೆ. ಇದು ಲಾಜಿಕ್ ಬಗ್ಗೆ ಥಿಂಕ್ ಮಾಡುತ್ತೆ ಹಾಗೂ ಇದು ಸರಿನಾ ತಪ್ಪಾ, ಸತ್ಯನ ಸುಳ್ಳ, ಈ ರೀತಿ ಯಾವಾಗ್ಲೂ ಲಾಜಿಕ್ ಇಂದ ಇದು ಯೋಚನೆ ಮಾಡ್ತಾನೆ ಇರುತ್ತೆ. ಇನ್ನು ಸಬ್ಕಾನ್ಸಿಯಸ್ ಮೈಂಡ್ ಇದು 90% ಇದು ಕೆಲಸ ಮಾಡುತ್ತೆ. ಇದು ಯಾವ ರೀತಿ ಅಂದ್ರೆ, ನಾವು ಏನ್ ಮಾಡಿದ್ರು ಮಾಡದೇ ಇದ್ರು ಆಟೋಮೆಟಿಕ್ ಆಗಿ ಇದು ವರ್ಕ್ ಆಗ್ತಾನೆ ಇರುತ್ತೆ. ಎಮೋಷನಲ್ ಬೇಸ್ ಮೇಲೆ ವರ್ಕ್ ಆಗ್ತಿರುತ್ತೆ ಹಾಗೂ ನಮ್ಮ ಇಂಟ್ಯೂಷನ್ಸ್ ಮೇಲೆ ವರ್ಕ್ ಆಗ್ತಿರುತ್ತೆ ಹಾಗೂ ನಾವು ಮಲ್ಕೊಂಡಾಗ್ಲೂ ಕೂಡ ಇದು ವರ್ಕ್ ಆಗ್ತಿರುತ್ತೆ. ನಮ್ಮ ಈ ಸಬ್ಕಾನ್ಸಿಯಸ್ ಮೈಂಡ್ ಅನ್ನೋದು ನಂಬಿಕೆಗಳನ್ನ, ಅಭ್ಯಾಸಗಳನ್ನ, ಹ್ಯಾಬಿಟ್ಸ್ ನ, ಎಮೋಷನ್ಸ್ ನ ಇದು ಸ್ಟೋರ್ ಮಾಡ್ಕೊಳ್ಳುತ್ತೆ. ಈ ಸಬ್ಕಾನ್ಸಿಯಸ್ ಮೈಂಡ್ ಏನ್ ಸ್ಟೋರ್ ಮಾಡ್ಕೊಂಡಿರುತ್ತಲ್ವಾ, ಅದೇ ನಿಮ್ಮ ಎಂಟೈರ್ ಲೈಫ್ ನ ಆಟೋ ಪೈಲಟ್ ಮೋಡ್ ಅಲ್ಲಿ ರನ್ ಮಾಡ್ತಿರುತ್ತೆ. ಆದ್ದರಿಂದ ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಮ ಸಬ್ಕಾನ್ಸಿಯಸ್ ಮೈಂಡ್ ಏನಾದ್ರು ನಾವು ಸಕ್ಸಸ್ ಗೋಸ್ಕರ, ವೆಲ್ತ್ ಗೋಸ್ಕರ, ಹ್ಯಾಪಿನೆಸ್ ಗೋಸ್ಕರ, ಅಬಂಡೆನ್ಸ್ ಗೋಸ್ಕರ ನಾವೇನಾದ್ರೂ ರೀಪ್ರೋಗ್ರಾಮಿಂಗ್ ಮಾಡಿದ್ರೆ ನಮ್ಮ ಜೀವನ ಯಾವ ರೀತಿ ಇರುತ್ತೆ, ಅದು ಹೇಗೆ ಮಾಡಬೇಕು ಅಂತ ನೆಕ್ಸ್ಟ್ ಸ್ಟೆಪ್ಸ್ ಅಲ್ಲಿ ನೋಡೋಣ. ಸ್ಟೆಪ್ ನಂಬರ್ 2, ಹೌ ದ ಸಬ್ಕಾನ್ಸಿಯಸ್ ಮೈಂಡ್ ಕಂಟ್ರೋಲ್ಸ್ ಯುವರ್ ರಿಯಾಲಿಟಿ. ನಿಮ್ಮ ರಿಯಾಲಿಟಿಯನ್ನ ಸಬ್ಕಾನ್ಸಿಯಸ್ ಮೈಂಡ್ ಯಾವ ರೀತಿ ಕಂಟ್ರೋಲ್ ಮಾಡುತ್ತೆ? ನೀವು ಸಬ್ಕಾನ್ಸಿಯಸ್ ಮೈಂಡ್ ಗೆ ಏನನ್ನ ಫೀಡ್ ಮಾಡ್ತಿರೋ ಇಟ್ ವಿಲ್ ಕ್ರಿಯೇಟ್ ಇನ್ ರಿಯಾಲಿಟಿ. ನಿಜ ಜೀವನದಲ್ಲಿ ಅದು ವರ್ಕ್ ಆಗುತ್ತೆ, ನಿಜವಾಗಿ ರಿಯಾಲಿಟಿಲಿ ಬರುತ್ತೆ. ನೀವೇನಾದ್ರೂ ನೆಗೆಟಿವ್ ಆಗಿ ಥಿಂಕ್ ಮಾಡಿದ್ರೆ ನೀವು ನೆಗೆಟಿವ್ ಸಿಚುವೇಶನ್ಸ್ ನ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ಅದೇ ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡಿದ್ರೆ ನಿಮ್ಮ ಜೀವನದಲ್ಲಿ ಪಾಸಿಟಿವ್ ನ, ಸಕ್ಸಸ್ ನ, ಈ ರೀತಿ ಎಕ್ಸ್ಪೀರಿಯನ್ಸಸ್ ನ ನೀವು ಅನುಭವಿಸ್ತೀರಾ. ಎಕ್ಸಾಂಪಲ್ ಹೇಳೋದಾದ್ರೆ, ನೀವು ಬೆಳಿಗ್ಗೆ ಎದ್ದಿದ ತಕ್ಷಣ ತುಂಬಾ ಬ್ಯಾಡ್ ಮೂಡ್ ಅಲ್ಲಿ ನೆಗೆಟಿವ್ ಥಾಟ್ಸ್ ಇಂದ ನೀವೇನಾದ್ರೂ ನಿನ್ನೆ ಆಗಿರೋ ಪ್ರಾಬ್ಲಮ್ಸ್ ಇಂದ ಅಥವಾ ಇವತ್ತಿನ ದಿನ ಯಾವ ರೀತಿ ಇರುತ್ತೋ ಏನೋ ಅನ್ನೋ ಟೆನ್ಷನ್ ಇಂದ ಇದ್ರೆ ಆ ದಿನ ಪೂರ್ತಿ ನೀವು ವೇಸ್ಟ್ ಮಾಡ್ಕೊಂತೀರಾ. ಆ ದಿನ ಪೂರ್ತಿ ನೀವು ಸ್ಯಾಡ್ ಮೂಡ್ ಅಲ್ಲಿ ಇರ್ತೀರಾ. ಅದೇ ನೀವೇನಾದ್ರೂ ಬೆಳಿಗ್ಗೆ ಎದ್ದಿದ ತಕ್ಷಣ ಒಂದು ಒಳ್ಳೆಯ ಸ್ಮೈಲಿ ಫೇಸ್ ಇಂದ, ಹ್ಯಾಪಿ ಮೂಡ್ ಇಂದ ಇವತ್ತಿನ ಜೀವನ ತುಂಬಾ ಅದ್ಭುತವಾಗಿರುತ್ತೆ ಅನ್ನೋ ಥಾಟ್ ಇಂದ ಅಫರ್ಮೇಷನ್ಸ್ ನ ಹೇಳ್ಕೊಂಡು ಎದ್ರೆ ಅವತ್ತಿನ ದಿನ ತುಂಬಾ ಸ್ಮೂತ್ ಆಗಿ ಹ್ಯಾಪಿ ಆಗಿ ಕಳೆದು ಬಿಡುತ್ತೆ. ಇಲ್ಲಿ ಮೇನ್ ಪಾಯಿಂಟ್ ಏನಂದ್ರೆ, ಯುವರ್ ಥಾಟ್ಸ್ ಕ್ರಿಯೇಟ್ ಯುವರ್ ರಿಯಾಲಿಟಿ. ಸೊ ವಾಟ್ ಆರ್ ಯು ಥಿಂಕಿಂಗ್ ರೈಟ್ ನೌ? ಇಲ್ಲಿ ನಿಮ್ಮ ಕಾನ್ಸಿಯಸ್ ಮೈಂಡ್ ಅಲ್ಲಿ ಥಿಂಕ್ ಮಾಡುವಂತಹ ಆಲೋಚನೆ ಸಬ್ ಕಾನ್ಸಿಯಸ್ ಮೈಂಡ್ ಗೆ ಹೋಗುತ್ತೆ, ಅದು ರಿಯಾಲಿಟಿಯನ್ನ ಕ್ರಿಯೇಟ್ ಮಾಡುತ್ತೆ. ಆದ್ದರಿಂದ ನಿಮ್ಮ ಯೋಚನೆಗಳ ಮೇಲೆ ಒಂದು ನಿಗಾ ಇಡಿ. ಸ್ಟೆಪ್ ನಂಬರ್ 3, ಹೌ ಟು ರೀಪ್ರೋಗ್ರಾಮ್ ಯುವರ್ ಸಬ್ ಕಾನ್ಸಿಯಸ್ ಮೈಂಡ್. ಸ್ನೇಹಿತರೆ, ಇವಾಗ ಈ ವಿಡಿಯೋದಲ್ಲಿ ಮೋಸ್ಟ್ ಪವರ್ಫುಲ್ ಪಾರ್ಟಿಗೆ ನಾವು ಬಂದಿದ್ದೀವಿ. ಹೌ ಟು ಪ್ರೋಗ್ರಾಮ್ ಯುವರ್ ಸಬ್ ಕಾನ್ಸಿಯಸ್ ಮೈಂಡ್. ಇದಕ್ಕೆ ತುಂಬಾ ವಿಧಾನಗಳಿದಾವೆ, ಬಟ್ ಈ ವಿಡಿಯೋದಲ್ಲಿ ನಾನು ಮೇನ್ 3 ಪಾಯಿಂಟ್ಸ್ ನ ಹೇಳ್ತೀನಿ. ಅವನ್ನ ನೋಟ್ಸ್ ಮಾಡಿ ನಿಮ್ಮ ಪ್ರತಿನಿತ್ಯ ಲೈಫ್ ಅಲ್ಲಿ ನೀವು ಅದನ್ನ ಅಪ್ಲೈ ಮಾಡ್ಕೊಳ್ಳಿ. ಖಂಡಿತ 21 ಡೇಸ್ ಅಲ್ಲಿ ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಅನ್ನೋದು ರೀಪ್ರೋಗ್ರಾಮಿಂಗ್ ಆಗುತ್ತೆ. ಪಾಯಿಂಟ್ ನಂಬರ್ 1, ಅಫರ್ಮೇಷನ್ಸ್. ಸ್ನೇಹಿತರೆ, ಈ ಪಾಸಿಟಿವ್ ಅಫರ್ಮೇಷನ್ಸ್ ನ, ಈ ಪವರ್ಫುಲ್ ಸೆಂಟೆನ್ಸ್ ನ ನೀವು ಪದೇ ಪದೇ ರಿಪೀಟೆಡ್ ಆಗಿ ಹೇಳ್ಕೊತಾ ಇರಬೇಕು. ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ, ಐ ಆಮ್ ಸಕ್ಸಸ್ಫುಲ್, ನಾನು ವಿಜಯವಂತನು. ಮನಿ ಫ್ಲೋಸ್ ಟು ಮೀ ಎಫರ್ಟ್ಲೆಸ್ಲಿ, ಹಣ ನನ್ನ ಜೀವನದಲ್ಲಿ ತುಂಬಾ ಈಸಿಯಾಗಿ ಅಟ್ರಾಕ್ಟ್ ಆಗ್ತಿದೆ. ಐ ಆಮ್ ಹೆಲ್ತಿ ಅಂಡ್ ಹ್ಯಾಪಿ. ಈ ರೀತಿ ಪಾಸಿಟಿವ್ ಅಫರ್ಮೇಷನ್ಸ್ ನ ನೀವು ರಾತ್ರಿ ಮಲ್ಕೊಳ್ಳೋಕ್ಕಿಂತ ಬಿಫೋರ್ ಹಾಗೂ ಬೆಳಿಗ್ಗೆ ಎದ್ದಿದ ತಕ್ಷಣ ನೀವು ಬರೆಯೋದು ಅಥವಾ ಹೇಳ್ಕೊಳ್ಳೋದು ಮಾಡಬೇಕು, ಅಥವಾ ಕನ್ನಡಿ ಮುಂದೆ ನಿಂತು ಹೇಳ್ಕೊಳ್ಳೋದು, ಈ ರೀತಿ ಮಾಡಬೇಕು. ಪಾಯಿಂಟ್ ನಂಬರ್ 2 ಏನಂದ್ರೆ, ವಿಜುವಲೈಸೇಷನ್. ಸ್ನೇಹಿತರೆ, ತುಂಬಾ ಜನ ವಿಜುವಲೈಸೇಷನ್ ನ ತುಂಬಾ ಕಾಂಪ್ಲಿಕೇಟ್ ಮಾಡ್ಕೊಂತಿದ್ದಾರೆ. ಈ ವಿಜುವಲೈಸೇಷನ್ ಆಕ್ಚುಲಿ ಹೇಳ್ಬೇಕಂದ್ರೆ ಸಿಂಪಲ್ ಪ್ರಾಸೆಸ್. ಏನಂದ್ರೆ, ಪ್ರತಿನಿತ್ಯ ನೀವು ರಾತ್ರಿ ಮಲ್ಕೊಳ್ಳೋದಕ್ಕಿಂತ ಬಿಫೋರ್ ಮತ್ತೆ ಬೆಳಿಗ್ಗೆ ಎದ್ದಿದ ತಕ್ಷಣ ನಿಮ್ಮ ಕಣ್ಣುಗಳನ್ನ ಮುಚ್ಚಿ ನಿಮ್ಮ ಕನಸಿನ ಜೀವನ ನಿಜ ಆಗಿರೋ ರೀತಿ ಇಮ್ಯಾಜಿನ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ, ನೀವು ಒಂದು ಹೊಸ ಕಾರ್ನ ತಗೋಬೇಕು ಅಂತ ಅನ್ಕೊಂಡಿದೀರಾ ಅಂದ್ರೆ ಆಲ್ರೆಡಿ ಆ ಕಾರ್ನ ನೀವು ಡ್ರೈವ್ ಮಾಡ್ತಿದ್ದೀರಾ, ಅದು ನಿಮ್ಮ ಸ್ವಂತ ಕಾರ್ ಅಂತ ನೀವು ಅನ್ಕೊಂಡು ಅದನ್ನ ಡ್ರೈವ್ ಮಾಡ್ತಿದ್ದೀರಾ ಅಂತ ನೀವು ಇಮ್ಯಾಜಿನ್ ಮಾಡ್ಕೋಬೇಕು. ಅಥವಾ ಒಂದು ಮನೆಯನ್ನ ಕಟ್ಟಿಸ್ಬೇಕು ಅಂತಿದ್ದೀರಾ ಅಂದ್ರೆ ಆಲ್ರೆಡಿ ನೀವು ಆ ಮನೆಯಲ್ಲಿ ಯಾವ ರೀತಿ ಇರ್ತೀರಾ ನೀವು ಅಷ್ಟು ಫ್ರೀ ಆಗಿ ಇಮ್ಯಾಜಿನ್ ಮಾಡ್ಕೋಬೇಕು. ಯಾವಾಗ್ಲೂ ಫೀಲಿಂಗ್ ರಿಚ್ ಅಂಡ್ ಹ್ಯಾಪಿ ಮೂಡ್ ಅಲ್ಲಿ ಇರಬೇಕು. ಸೊ ಇಷ್ಟು ನೀವು ವಿಜುವಲೈಸೇಷನ್ ಮಾಡಿದ್ರೆ ಅದು ರಿಯಾಲಿಟಿಲಿ ವರ್ಕ್ ಆಗುತ್ತೆ. ಸ್ಟೆಪ್ ನಂಬರ್ 3,
ಗ್ರಾಟಿಟ್ಯೂಡ್. ಸ್ನೇಹಿತರೆ, ಈ ಗ್ರಾಟಿಟ್ಯೂಡ್ ಅನ್ನೋದು ನಿಮ್ಮ ಎನರ್ಜಿಯನ್ನ ಇನ್ಸ್ಟೆಂಟ್ ಆಗಿ ಶಿಫ್ಟ್ ಮಾಡುತ್ತೆ ನೆಗೆಟಿವ್ ಇಂದ ಪಾಸಿಟಿವ್ ಕಡೆ. ಸೊ ಪ್ರತಿನಿತ್ಯ ಬೆಳಿಗ್ಗೆ ನೀವು ಹೇಳ್ಕೊಳ್ಳಿ, ಐ ಆಮ್ ಗ್ರೇಟ್ಫುಲ್ ಫಾರ್ ಮೈ ಹೆಲ್ತ್. ನನ್ನ ಉತ್ತಮವಾದ ಆರೋಗ್ಯಕ್ಕೆ ತುಂಬಾ ಧನ್ಯವಾದಗಳು. ಐ ಆಮ್ ಗ್ರೇಟ್ಫುಲ್ ಫಾರ್ ದ ಮನಿ ಐ ಹ್ಯಾವ್. ಆಲ್ರೆಡಿ ನನ್ನ ಹತ್ರ ಇರುವ ಹಣಕ್ಕೆ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್. ಈ ರೀತಿ ನೀವು ಕೃತಜ್ಞತೆಯ ಭಾವನೆಯಿಂದ ಇರಿ, ಅಥವಾ ಈ ರೀತಿ ನೀವು ಒಂದು ನಿಮ್ಮ ಪರ್ಸನಲ್ ಡೈರಿಯಲ್ಲಿ ನೀವು ಬರೆಯೋದಕ್ಕೆ ಶುರು ಮಾಡಿ. ಇದನ್ನ ಒಳ್ಳೆಯ ಭಾವನೆಯಿಂದ, ಫೀಲಿಂಗ್ಸ್ ಇಂದ ನೀವು ಬರೀರಿ. ಸ್ಟೆಪ್ ನಂಬರ್ 4, ದ 21 ಡೇಸ್ ಚಾಲೆಂಜ್. ಸ್ನೇಹಿತರೆ, ನಿಮಗೋಸ್ಕರ ಒಂದು ನಾನು ಚಾಲೆಂಜ್ ನ ಕೊಡ್ತಿದ್ದೀನಿ. ಇವತ್ತಿಂದ ನೆಕ್ಸ್ಟ್ 21 ದಿನಗಳ ಕಾಲ ನೀವು ಪ್ರತಿನಿತ್ಯ ಅಫರ್ಮೇಷನ್ಸ್ ನ ಹೇಳ್ಕೊಂಡು ಮಲ್ಕೋಬೇಕು, ಹಾಗೂ ಬೆಳಿಗ್ಗೆ ಎದ್ದಿದ ತಕ್ಷಣ ಅಫರ್ಮೇಷನ್ಸ್ ನ ಹೇಳ್ಬೇಕು, ವಿಜುವಲೈಸ್ ಮಾಡಬೇಕು ನಿಮ್ಮ ಡ್ರೀಮ್ ಲೈಫ್ ನ, ಹಾಗೂ ಗ್ರಾಟಿಟ್ಯೂಡ್ ನ ನೀವು ವ್ಯಕ್ತಪಡಿಸಬೇಕು. ಪ್ರತಿನಿತ್ಯ ನಿಮ್ಮ ಪರ್ಸನಲ್ ಡೈರಿಯಲ್ಲಿ ಪ್ರತಿದಿನ ಬೆಳಿಗ್ಗೆ ಗ್ರಾಟಿಟ್ಯೂಡ್ ನ ಸಲ್ಲಿಸಬೇಕು, ಬರೀರಿ ಅದನ್ನ. ಈ 3 ಸ್ಟೆಪ್ಸ್ ನ ನೀವೇನಾದ್ರೂ ಪಾಲಿಸಿದ್ರೆ ನೀವು 21 ಡೇಸ್ ಅಲ್ಲೇ ನಿಮ್ಮ ಲೈಫ್ ಅಲ್ಲಿ ಮ್ಯಾಜಿಕ್ ನೋಡೋದನ್ನ ನೀವು ಸ್ಟಾರ್ಟ್ ಮಾಡ್ತೀರಾ. ಸ್ನೇಹಿತರೆ, ಇಲ್ಲೊಂದು ಸ್ಮಾಲ್ ಅನೌನ್ಸ್ಮೆಂಟ್ ಇದೆ. ಇದು ಕೂಡ ನಿಮ್ಮ 21 ಡೇಸ್ ಚಾಲೆಂಜ್ ಗೆ ಇದು ಹೆಲ್ಪ್ ಆಗುತ್ತೆ ಅಂತ ನಾನು ಈ ಅನೌನ್ಸ್ಮೆಂಟ್ ನ ತಂದಿದ್ದೀನಿ. ಏನಂದ್ರೆ, ಲೈಫ್ ಚೇಂಜಿಂಗ್ ಪಾಸಿಟಿವ್ ಅಫರ್ಮೇಷನ್ಸ್. ನೀವೇನಾದ್ರೂ ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ನ ತುಂಬಾ ಫಾಸ್ಟ್ ಆಗಿ ರೀಪ್ರೋಗ್ರಾಮಿಂಗ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ರೆ ಈ ಆಪರ್ಚುನಿಟಿ ನಿಮ್ಗೋಸ್ಕರನೇ. ನಾನು ಏನ್ ಮಾಡಿದೀನಿ ಅಂದ್ರೆ 49 ಲೈಫ್ ಚೇಂಜಿಂಗ್ ಪಾಸಿಟಿವ್ ಅಫರ್ಮೇಷನ್ಸ್ ನ ಕ್ರಿಯೇಟ್ ಮಾಡಿದೀನಿ. ಅದನ್ನ ನನ್ನ ಲೈಫ್ ಅಲ್ಲಿ ಅಪ್ಲೈ ಮಾಡ್ಕೊಂಡು ನೋಡಿದೀನಿ. ಅದು ತುಂಬಾ ಚೆನ್ನಾಗಿ ವರ್ಕ್ ಆಗ್ತಿದೆ, ತುಂಬಾ ಒಳ್ಳೆ ವೈಬ್ರೇಷನ್ ಅಲ್ಲಿ ಇದೆ. ಅದನ್ನ ಯಾವ ರೀತಿ ಅಂದ್ರೆ MP3 ಫೈಲ್ ಅಲ್ಲಿ ಕ್ರಿಯೇಟ್ ಮಾಡಿದೀನಿ. ಒಂದು PDF ಫೈಲ್ ಇರುತ್ತೆ. ಅದನ್ನ ನೀವು ಪ್ರತಿದಿನ ಬೆಳಗ್ಗೆ ಹಾಗೂ ರಾತ್ರಿ ಕೇಳ್ಕೊಂಡ್ ಮಲ್ಕೊಂಡ್ರೆ ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಅನ್ನೋದು ಇನ್ನು ಫಾಸ್ಟ್ ಆಗಿ ರೀಪ್ರೋಗ್ರಾಮಿಂಗ್ ಆಗುತ್ತೆ. ಒಂದು MP3 ಫೈಲ್ ಇರುತ್ತೆ, ಪವರ್ಫುಲ್ ಅಫರ್ಮೇಷನ್ಸ್ ವಿತ್ ಒಂದು ಒಳ್ಳೆಯ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಜೊತೆ ನಾನು ಆಡ್ ಮಾಡಿ ತುಂಬಾ ಸ್ಮೂತ್ ಆಗಿ ನಾನು ರೆಡಿ ಮಾಡಿದೀನಿ. ಒಂದು PDF ಫೈಲ್ ಇರುತ್ತೆ, ಅದನ್ನ ಓದ್ಕೋಬಹುದು. ಅದನ್ನ ನೋಡಿ ನೀವು ಮತ್ತೆ ಬರ್ಕೋಬಹುದು. ನಿಮ್ ಕಡೆ ಎಷ್ಟಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ನೀವು ರಿಪೀಟೆಡ್ ಆಗಿ ಅದನ್ನ ಓದ್ಕೊಂಡು ನಿಮ್ಮ ಲೈಫ್ ನಲ್ಲಿ ಇಂಪ್ಯಾಕ್ಟ್ ನ ಮಾಡ್ಕೋಬಹುದು. ಬಟ್ ಇದು ಫ್ರೀ ಅಲ್ಲ, ಇದು ಪೇಡ್ ಸರ್ವಿಸ್ ಆಗಿರುತ್ತೆ. ಇದು ಆಕ್ಚುಲಿ ಒರಿಜಿನಲ್ ಪ್ರೈಸ್ ಬಂದು 599. ಬಟ್ ಟುಡೇ ಆಫರ್ ಪ್ರೈಸ್ ಅಲ್ಲಿ ಜಸ್ಟ್ ಅಂಡ್ ಜಸ್ಟ್ 199 ರುಪೀಸ್ಗೆ ನಾನು ಈ 49 ಲೈಫ್ ಚೇಂಜಿಂಗ್ ಪಾಸಿಟಿವ್ ಅಫರ್ಮೇಷನ್ಸ್ ಒಂದು MP3 ಫೈಲ್ ಹಾಗೂ ಒಂದು PDF ಫೈಲ್ ನ ಸೆಂಡ್ ಮಾಡ್ತಿದ್ದೀನಿ. ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಕಾಣಿಸ್ತಿರುವ ನಂಬರ್ಗೆ ಫೋನ್ ಪೇ ಅಥವಾ ಗೂಗಲ್ ಪೇ ಮಾಡಿ, ಅದೇ ವಾಟ್ಸ್ಆಪ್ ನಂಬರ್ಗೆ ಸ್ಕ್ರೀನ್ ಶಾಟ್ ನ ಕಳಿಸಿ 49 ಲೈಫ್ ಚೇಂಜಿಂಗ್ ಪಾಸಿಟಿವ್ ಅಫರ್ಮೇಷನ್ಸ್ ಅಂತ ನೀವು ಮೆಸೇಜ್ ನ ಸೆಂಡ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ನಾವು ನಿಮ್ಗೆ ಈ ಅಫರ್ಮೇಷನ್ಸ್ ನ ಕಳ್ಸಿಕೊಡ್ತೀವಿ. ಇಲ್ಲಿ ನೀವು ಅಮೌಂಟ್ ನ ಸ್ಪೆಂಡ್ ಮಾಡ್ತಿದೀನಿ ಅಂತ ಅನ್ಕೋಬೇಡಿ. ನಿಮ್ಮ ಲೈಫ್ ನ ಚೇಂಜ್ ಮಾಡ್ಕೊಳ್ಳೋದಕ್ಕೆ ನೀವು ಅಮೌಂಟ್ ನ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಾ ಅಂತ ನೀವು ಅನ್ಕೊಳ್ಳಿ. ಯಾವ ರೀತಿ ಯಾವಾಗ ನಿಮ್ಗೆ ಈ ಪರ್ಸ್ಪೆಕ್ಟಿವ್ ಬರುತ್ತೆ ಅಲ್ಲಿ ನೆಗೆಟಿವ್ ಥಾಟ್ ಇರೋದಿಲ್ಲ. ಸ್ನೇಹಿತರೆ, ಇನ್ನು ಫೈನಲ್ ಸೀಕ್ರೆಟ್ ಏನಂದ್ರೆ, ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಒಂದು ಜೆನ್ನಿ ತರ. ವಾಟ್ ಎವರ್ ಯು ಆಸ್ಕ್ ಇಟ್ ಡೆಲಿವರ್ಸ್. ನೀವು ಏನನ್ನ ಅದನ್ನ ಕೇಳ್ತಿರೋ ಅದು ನಿಮ್ಗೆ ಖಂಡಿತ ಕೊಟ್ಟೆ ಕೊಡುತ್ತೆ. ಸೊ ವಾಟ್ ಡು ಯು ವಾಂಟ್ ಇನ್ ಯುವರ್ ಲೈಫ್? ನಿಮ್ ಜೀವನದಲ್ಲಿ ನಿಮಗೆ ಏನ್ ಬೇಕು ಅನ್ನೋದನ್ನ ಕೆಳಗಡೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅಲ್ಲಿ ತಿಳಿಸ್ಬಿಟ್ರೆ ನಾನೇನೋ ಅದನ್ನ ಕೊಟ್ಬಿಡ್ತೀನಿ ಅಂತ ಅಲ್ಲ. ಇದೆಲ್ಲ ನೀವು ಮೈಂಡ್ ಅಲ್ಲೇ ಕೇಳಿ, ಮೈಂಡ್ ಅಲ್ಲೇ ಮಾಡೋಣ ಬಿಡು, ನಾಳೆ ಮಾಡಿದ್ರಾಯ್ತು ಬಿಡು ಅಂತ ಅನ್ಕೊಂಡ್ರೆ ಆಕ್ಷನ್ ತಗೊಳ್ಳೋದು ಯಾವಾಗ? ನೀವು ಆಕ್ಷನ್ ತಗೊಂಡಾಗ್ಲೇ ಯೂನಿವರ್ಸ್ ಹಾಗೂ ಲಾ ಆಫ್ ಅಟ್ರಾಕ್ಷನ್ ಅನ್ನೋದು ಅದಕ್ಕೆ ಸಪೋರ್ಟಿಂಗ್ ಆಗಿ ನಿಮ್ಗೆ ಹೆಲ್ಪ್ ಮಾಡುತ್ತೆ. ಸೊ ನೀವು ಆಕ್ಷನ್ ಮೊದಲ ಸ್ಟೆಪ್ ಏನಂದ್ರೆ, ನಿಮ್ಮ ಜೀವನದಲ್ಲಿ ನಿಮ್ಗೆ ಏನ್ ಬೇಕು ಅಂತ ಅನ್ಕೊಂಡಿದ್ರೆ ಅದನ್ನ ಕಾಮೆಂಟ್ ಮಾಡಿ. ಅದೇ ರೀತಿ ನಿಮ್ಮ ಪರ್ಸನಲ್ ಡೈರಿನಲ್ಲಿ ಅದನ್ನ ಬರೆದಿಟ್ಕೊಳ್ಳಿ. ಅದೇ ರೀತಿ ಲೈಫ್ ಚೇಂಜಿಂಗ್ ಪಾಸಿಟಿವ್ ಅಫರ್ಮೇಷನ್ಸ್ ಬಂದಿದೆ 199ಗೆ ಎಲ್ಲೋ ಸ್ಪೆಂಡ್ ಮಾಡ್ತಿರ್ತೀರಾ. ನಿಮ್ಮ ಮೈಂಡ್ ನ ರೀಪ್ರೋಗ್ರಾಮ್ ಮಾಡ್ಕೊಳ್ಳಕ್ಕೆ ಆಕ್ಷನ್, ಅದನ್ನ ಅಲ್ಲಿ ಕೂಡ ಆಕ್ಷನ್ ತಗೊಳ್ಳಿ. ಆ ಅಫರ್ಮೇಷನ್ಸ್ ನ ಕೇಳಿ 21 ಡೇಸ್ ಚಾಲೆಂಜ್ ನೀವು ಅಕ್ಸೆಪ್ಟ್ ಮಾಡ್ಕೊಂಡು 21 ದಿನ ಅಫರ್ಮೇಷನ್ಸ್ ಕೇಳೋದು, ವಿಜುವಲೈಸೇಷನ್ ಮಾಡೋದು, ಗ್ರಾಟಿಟ್ಯೂಡ್ ನ ಹೇಳ್ಕೊಳ್ಳೋದು, ಈ ರೀತಿ ಮಾಡಿ ನೋಡಿ. ನೀವು ಆಕ್ಷನ್ ತಗೊಂಡು ಮಾಡಿದಾಗ್ಲೇ ನಿಮ್ ಲೈಫ್ ಚೇಂಜ್ ಆಗುತ್ತೋ ಇಲ್ವೋ ಅನ್ನೋದು ಗೊತ್ತಾಗೋದು. ಈ ರೀತಿ 1000 ವಿಡಿಯೋ ನಾನು ಪಾಸಿಟಿವ್ ಆಗಿರೋ ವಿಡಿಯೋ ಹಾಕಿದ್ರು ಕೂಡ ನೀವು ಅದನ್ನ ಕೇಳಿದ್ರು ಕೂಡ ನಿಮ್ ಲೈಫ್ ಚೇಂಜ್ ಆಗೋದಿಲ್ಲ. ಈ ವಿಡಿಯೋಗಳಲ್ಲಿ ನಾನು ಹೇಳಿರುವಂತಹ ಪಾಯಿಂಟ್ಸ್ ನ ನಿಜ ಜೀವನದಲ್ಲಿ ಆಕ್ಷನ್ ರೂಪದಲ್ಲಿ ಅಳವಡಿಸ್ಕೊಂಡ್ರೇನೆ ಚೇಂಜ್ ಆಗುತ್ತೆ. ಇದನ್ನ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಇನ್ನು ಬೋನಸ್ ಟಿಪ್ ಏನಂದ್ರೆ, ಇವತ್ತಿನ ದಿನ ನೀವು ಮಲ್ಕೊಳ್ಳೋಕ್ಕಿಂತ ಬಿಫೋರ್ ನಾನು ಏನ್ ಹೇಳಿದೀನಲ್ಲ ಅದನ್ನ ಒಂದ್ಸರಿ ಅಫರ್ಮೇಷನ್ಸ್ ನ ಕೇಳಿ ನೋಡಿ. ನೀವು ದಿಸ್ ವಿಲ್ ರೀಪ್ರೋಗ್ರಾಮ್ ಯುವರ್ ಸಬ್ ಕಾನ್ಸಿಯಸ್ ಮೈಂಡ್. ನೀವು ರಾತ್ರಿ ಮಲ್ಕೊಳ್ಳೋಕ್ಕಿಂತ ಬಿಫೋರ್ ಏನನ್ನ ಕೇಳಿ, ಏನನ್ನ ಆಲೋಚನೆಯನ್ನ ಮಾಡಿ ಮಲ್ಕೋತಿರೋ ಅದು ನಿಮ್ಮ ನಿದ್ದೆಯಲ್ಲೂ ಕೂಡ ಅದ್ರ ಬಗ್ಗೆನೇ ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಯೋಚನೆ ಮಾಡಿ ಅದನ್ನ ಮ್ಯಾನಿಫೆಸ್ಟ್ ಆಗೋ ರೀತಿ ಮಾಡುತ್ತೆ. ಆದ್ದರಿಂದ ಈ ವಿಡಿಯೋ ನಿಮ್ಗೆ ಏನಾದ್ರೂ ಯೂಸ್ಫುಲ್ ಆಗಿದೆ ಅಂತ ನಿಮ್ಗೆ ಅನ್ಸಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಹಾಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋವನ್ನ ಶೇರ್ ಮಾಡಿ.
ಅಂಡ್ ಈ ಉತ್ತಮವಾದ ಅವಕಾಶ ಆಪರ್ಚುನಿಟಿ ಏನಿದೆ 49 ಲೈಫ್ ಚೇಂಜಿಂಗ್ ಪಾಸಿಟಿವ್ ಅಫರ್ಮೇಶನ್ಸ್ MP3 ಫೈಲ್ ಪ್ಲಸ್ PDF ನಿಮ್ಗೆ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. 199 ರೂಪೀಸ್ ಪ್ರೈಸ್ ಇರುತ್ತೆ ಇದಕ್ಕೆ. ಆದ್ದರಿಂದ ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಆನ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಮತ್ತೊಂದಿನ ಮತ್ತೊಂದು ಹೊಸ ಟಾಪಿಕ್ ಜೊತೆ ನಿಮ್ಮ ಮುಂದೆ ಇರ್ತೀನಿ, ನಿಮ್ಮ ಸಹೋದರ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.